ಜೈ ಬೋಲೆ ಅಮರನಾಥ್. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಶಿವನ ಅತ್ಯಂತ ಪವಿತ್ರವಾದ ಸ್ಥಳ ಅಮರನಾಥ ಯಾತ್ರೆ 2026 ಪ್ರಾರಂಭವಾಗಿದೆ. 2026ರ ಅಮರನಾಥ ಯಾತ್ರೆ ಶಿವನ ಪುಣ್ಯಭೂಮಿ ಕಾಶ್ಮೀರದಲ್ಲಿ ಪ್ರಾರಂಭ ಆಗಿದೆ. ಯಾರ್ಯಾರಿಗೆ ಈ ಯಾತ್ರೆಗೆ ಹೋಗೋಕ್ಕೆ ಆಗಿರಲ್ಲ, ದಯವಿಟ್ಟು ಈ ಚಾನಲ್ನ ವಿಡಿಯೋಗಳ ಮೂಲಕ ಅಮರನಾಥನ ದರ್ಶನವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸುವಂತಹ ಅಮರನಾಥ ಯಾತ್ರೆಯ ಸಂಪೂರ್ಣವಾದ ವಿಡಿಯೋನ ತಂದಿದ್ದೀನಿ. ದಯವಿಟ್ಟು ಅದನ್ನು ಕೊನೆವರೆಗೂ ನೋಡಿ. ಅಮರನಾಥನ ಪವಿತ್ರ ಗುಹೆ ಸ್ವಯಂಭೂ ಲಿಂಗ. ಸ್ವಯಂಭೂ ಲಿಂಗ ಅಂದರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಪ್ರಕೃತಿ ತನಗೆ ತಾನೇ ಸೃಷ್ಟಿ ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ವಿಸ್ಮಯವಾದಂತಹ ಅಮರನಾಥ ಶಿವಲಿಂಗ. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ಶಿವಲಿಂಗದ ದರ್ಶನ ಪಡಿಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಆಸೆಯಾಗಿರುತ್ತೆ. ಹಾಗಾಗಿ ಸುಮಾರು 32 ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸಿ ಅಮರನಾಥನ ದರ್ಶನವನ್ನು ಪಡಿತಾರೆ. ಭಕ್ತಾದಿಗಳು 3 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡು ಹೋಗಿ ಅಮರನಾಥ ಗುಹೆಯ ದರ್ಶನವನ್ನು ಪಡ್ಕೊಳ್ತಾರೆ. ಅಮರನಾಥದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಪರಮಶಿವನು ಪಾರ್ವತಿ ದೇವಿಗೆ ಅಮರತ್ವದ ಕಥೆಯನ್ನು ಹೇಳಿದಂತಹ ಒಂದು ಪವಿತ್ರ ಸ್ಥಳ. ಈ ವರ್ಷ ಅಮರನಾಥದಲ್ಲಿ ಒಳ್ಳೆ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಒಳ್ಳೆ ಅಕಾಮಿಡೇಷನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕಾಗಿ ಭಾರತ ಸರ್ಕಾರಕ್ಕೆ ಹಾಗೂ ಅಮರನಾಥ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಅಮರನಾಥ ಯಾತ್ರೆಯನ್ನು ಪ್ರತಿಯೊಬ್ಬ ಹಿಂದೂಗಳು ತಪ್ಪದೇ ಮಾಡಿ. ಇದು ನಮ್ಮೆಲ್ಲರಿಗೂ ಮೋಕ್ಷದ ದಾರಿಯನ್ನು ಕೊಡುವಂತಹ ಪವಿತ್ರವಾದ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಅಮರನಾಥ ಯಾತ್ರೆಯಲ್ಲಿ ಪ್ರತಿಯೊಬ್ಬರು ಕೂಡ ಹೋಗಿ ಅಮರನಾಥನ ದರ್ಶನವನ್ನು ಪಡ್ಕೊಳ್ಳಿ. ಅಮರನಾಥನ ದರ್ಶನವನ್ನು ಪಡ್ಕೊಂಡ್ರೆ ಸುಮಾರು 32 ಕಿಲೋಮೀಟರ್ಗಳ ಕಠಿಣ ಪಾದಯಾತ್ರೆ ಮಾಡಿಕೊಂಡು ಅಮರನಾಥನ ದರ್ಶನ ಪಡೆದ್ರೆ ನಮಗೆ ಆಗಿರುವಂಥ ಎಲ್ಲ ಸುಸ್ತುಗಳು ಕೂಡ ಮಾಯ ಆಗತ್ತೆ. ಹಾಗಾಗಿ ಈ ಅಮರನಾಥ ಯಾತ್ರೆಯನ್ನು ತಪ್ಪದೇ ಮಾಡಿ ಪರಮಶಿವನ ದರ್ಶನವನ್ನು ಪಡ್ಕೊಳ್ಳಿ. ಪರಮಶಿವನ ದರ್ಶನದಿಂದ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗತ್ತೆ, ನಿಮಗೆ ಮೋಕ್ಷ ಪ್ರಾಪ್ತಿ ಖಂಡಿತವಾಗಿಯೂ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಅಮರನಾಥನ ದರ್ಶನವನ್ನು ಪಡ್ಕೊಳ್ಳಿ. ಪ್ರಕೃತಿಯೇ ಸೃಷ್ಟಿಸುವಂತಹ ಅದ್ಭುತವಾದ ದಿವ್ಯ ಕ್ಷೇತ್ರ ಅಂತ ಹೇಳ್ಬೋದು. ಲಕ್ಷಾಂತರ ಜನ ಈ ದರ್ಶನಕ್ಕೆ ಬರ್ತಾರೆ. ಕೇವಲ 1 ತಿಂಗಳ ಕಾಲ ಮಾತ್ರ ಅಮರನಾಥ ಯಾತ್ರೆ ಇರುತ್ತೆ. ಈ 1 ತಿಂಗಳ ಕಾಲವನ್ನು ತಾವು ಉಪಯೋಗಿಸ್ಕೊಳ್ಳಿ, ಅಮರನಾಥನ ದರ್ಶನ ಪಡೆಯಿರಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಅಮರನಾಥ ಒಳ್ಳೆಯದನ್ನು ಮಾಡಲಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್.